ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಅಲ್ಲೋಲ ಕಲ್ಲೋಲ, ಟಾರ್ಗೆಟೆಡ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ಆ ಜನಾಂಗವನ್ನ, ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೋ. ಅವರು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಅಡಿಯಾಳನಂತೆ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಹೀಗೆ ಹಲವು ಪ್ರಶ್ನೆಗಳಿವೆ. ಇದನ್ನು ಕೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಕಾಂಗ್ರೆಸ್ 3 ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾದದ್ದು, 2 ವಿರುದ್ಧ ಕ್ರಮ ಕೈಗೊಳ್ಳಿತ್ತು. ಸೊ ಇಬ್ರು ಕೂಡ ಹಿರಿಯ ಕಾಂಗ್ರೆಸ್ ನಾಯಕರು. 2 ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಇವತ್ತಂತೂ ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಕಿತ್ತು ಒಗೆಯಲಾಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿವೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರನ್ನ ನಾವು ಸುಮ್ಮನೆ ಬಿಡಲ್ಲ ಅನ್ನುವ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರಿ, ಆದರೆ ಕಳೆದ ಚುನಾವಣೆಯಲ್ಲಿ ಇದೇ ಶಿವಶಂಕರಪ್ಪನವರು, ಶಾಮನೂರು ಶಿವಶಂಕರಪ್ಪನವರು, ಇವತ್ತಿನ ಅಭ್ಯರ್ಥಿಯ ತಾತ, ಬಿಜೆಪಿಯ 2 ನಾಯಕರ ಪರವಾಗಿ ಮತ ನೀಡಿ ಅಂತ ಕೇಳಿದ್ದರಲ್ವ. ಯಡಿಯೂರಪ್ಪನವರ 2 ಮಕ್ಕಳ ಪರವಾಗಿ, ವಿಜಯೇಂದ್ರ ಹಾಗೂ ರಾಘವೇಂದ್ರ ಪರವಾಗಿ ಬಹಿರಂಗವಾಗಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಆವಾಗ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತಿನ ನೆನಪಿರ್ಲಿಲ್ವಾ? ಆಗ ಬಾಯಲ್ಲಿ ಕಳೆಕಾಯಿನ ಇನ್ನೇನೋ ಹಾಕಿ ಕೂತಿದ್ರ. ಆಗ ಕ್ರಮ ಕೈಗೊಳ್ಳದವರು ಈಗ ಕ್ರಮ ಕೈಗೊಳ್ತಿದ್ದೀರಿ. ಒಂದು, ಇನ್ನೂ ಕೂಡ ಏನು ಮತದಾನ ಆಗಿದೆ, ತೀರ್ಪು ಮತಪೆಟ್ಟಿಗೆಯಲ್ಲಿದೆ. ಆಯ್ಕೆ ಯಾರು ಆಗ್ತಾರೆ ಗೊತ್ತಿಲ್ಲ. ಅದಕ್ಕೂ ಮೊದಲು ತರಾತುರಿಯಿಂದ ಮುಸ್ಲಿಂ ನಾಯಕರುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವೈ? ಸೊ ಅದಕ್ಕೂ ಮೊದಲು ನಾನು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಾಗ ನಾನು ಕಳೆದ ಚುನಾವಣೆಯ ಅಂಕಿಅಂಶವನ್ನು ತೆಗೆದುಕೊಂಡಿದ್ದೀನಿ. ಯಾವ್ಯಾವ ಜಾತಿ ಸಮುದಾಯ ಯಾರ್ಯಾರಿಗೆ ಮತ ಹಾಕದು, ಯಾರ ಮತದಿಂದ ಕಾಂಗ್ರೆಸ್ 136 ಸ್ಥಾನಗಳನ್ನ ಗೆದ್ದು, 35 ಸ್ಥಾನಗಳನ್ನ. ಈಗ ಗೆಲ್ಲಿಸಿದವರ ಕೈಯನ್ನೇ ಕಾಂಗ್ರೆಸ್ ಕತ್ತರಿಸ್ತಾ ಇದೆಯಾ? ಪ್ರಶ್ನೆಗಳನ್ನು ಕೇಳ್ಬೇಕಲ್ವಾ? ಸೊ ಈಗ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೋ ಅವರು ಮತ ಇಲ್ಲದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಅದು ಹೇಗೆ ಅನ್ನೋದನ್ನ ನಾನು ವಿವರಿಸ್ತೇನೆ. ನೋಡಿ, 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಕ್ಷಗಳ ಮತದ ಶೇಕಡಾವಾರು ಎಷ್ಟಿದೆ ಅನ್ನೋದನ್ನ ಮೊದಲ ಫಸ್ಟ್ ಹೇಳ್ತೀನಿ. ಸೊ ಕಾಂಗ್ರೆಸ್ 42.88 ಮತಗಳನ್ನು ಪಡೆದಿತ್ತು. ಶೇಕಡಾವಾರು ಪ್ರತಿಶತ 42.88 ಮತ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿತ್ತು. ಭಾರತೀಯ ಜನತಾ ಪಕ್ಷಕ್ಕೆ 36% ಬಿದ್ದಿತ್ತು. ಅಂದ್ರೆ ನೀವು ವ್ಯತ್ಯಾಸವನ್ನು ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿರುವ ವ್ಯತ್ಯಾಸ 36-42. ಎಷ್ಟು ಹೇಳಿ? 36 ಬಿಜೆಪಿ, 42 ಕಾಂಗ್ರೆಸ್. 6% ಮತ ಮಾತ್ರ ಈ ವ್ಯತ್ಯಾಸ ಇರೋದು. ಈ 6% ಮತ ಕಾಂಗ್ರೆಸ್ ಅನ್ನ ಅಧಿಕಾರದ ಗದ್ದುಗೆಗೆ ಏರಿಸ್ತು, 135 ಸೀಟ್ ಬರೋ ಹಾಗೆ ಮಾಡ್ತು. ಇನ್ನು ಉಳಿದಂತೆ JDS ಆ ಚುನಾವಣೆಯಲ್ಲಿ ತೆಗೆದುಕೊಂಡಂತ ಮತ ಏನಿದೆ ಅದು 13.30 ಮತ. ಹಾಗೇನೆ ಇತರ ಪಕ್ಷಗಳು, ಕರ್ನಾಟಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದು 0.63, ಸರ್ವೋದಯ ಕರ್ನಾಟಕ ಪಕ್ಷ 0.25. ಸೊ ಇಂಡಿಪೆಂಡೆನ್ಸ್ ಪ್ರತಿಶತ 4% ಮತಗಳನ್ನು ತಗೊಂಡಿದ್ರು. ಇತರೆ ಪ್ರತಿಶತ 2.18 ಮತ ಬಂದಿತ್ತು. ಸುಮಾರು 0.69 ನೋಟಾ ಬಂದಿತ್ತು. ಅಂದ್ರೆ ಸರಳವಾಗಿ ಆದದ್ದೇನು ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಮುನ್ನಡೆ ಬಂದಿತ್ತು, ಬಿಜೆಪಿಗೆ 2ನೇ ಸ್ಥಾನ, JDS 3ನೇ ಸ್ಥಾನ ಬಂದಿತ್ತು. ಸೊ ಇದೇನಿದೆ, ಆದ್ರೆ ಈ ವಿಜಯದ ವ್ಯತ್ಯಾಸ ಏನಿದೆ ಅದು ಕೇವಲ ಪ್ರತಿಶತ 6% ಮತ ಮಾತ್ರ. ಈಗ ಪ್ರಮುಖ ಸಮುದಾಯಗಳ ಮತದಾನದ ಪ್ರವೃತ್ತಿ ಹೇಗಿತ್ತು ಅನ್ನೋದ್ರೆ, ಇದನ್ನೆಲ್ಲ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ಸು ಈ ಒಂದು ಸಮುದಾಯದ ಮತ ಸಿಗದೇ ಇದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಸೊ ಇವರು ದಟ್ ಈಗೇನು ಮಾಡೋದಕ್ಕೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸೋದಕ್ಕೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಒಂದು, 2023ರಲ್ಲಿ
ಅಂದಾಜುವಾರು ಈ ಲಿಂಗಾಯತ ಏನಿದೆ ಲಿಂಗಾಯತರಲ್ಲಿ ಪ್ರತಿಶತ 50ರಿಂದ 55ರಷ್ಟು ಮತ ಬಿಜೆಪಿಗೆ ಹೋಗಿತ್ತು. ಎಷ್ಟು ಹೇಳಿ? ಲಿಂಗಾಯತರಲ್ಲಿ ಪ್ರತಿಶತ 50ರಿಂದ 55ರಷ್ಟು ಮತ ಬಿಜೆಪಿಗೆ ಹೋಗಿತ್ತು. ಕಾಂಗ್ರೆಸ್ಗೆ ಬಂದಿದ್ದು 35ರಿಂದ 40% ಮತ ಮಾತ್ರ. ಸೊ ಕೆಲವು ಭಾಗಗಳಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಸ್ವಿಂಗ್ ಕೂಡ ಇತ್ತು. ಒಕ್ಕಲಿಗ ಮತವನ್ನು ತೆಗೆದುಕೊಂಡ್ರೆ ಸೊ 2023ರಲ್ಲಿ JDS ಪ್ರತಿಶತ 45ರಿಂದ 50ರಷ್ಟು ಮತವನ್ನು ಪಡೆದಿದೆ. ಸ್ಟಿಲ್ ಅವ್ರ ಸೀಟು ಕಡಿಮೆ ಇನ್ನೊಂದು ಅಲ್ಲ, ಆದರೆ ಆ ಹೋಲ್ಡ್ ಇದೆಯಲ್ಲ JDS ಹೋಲ್ಡ್ ಒಕ್ಕಲಿಗರ ಮೇಲೆ ಅದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ. 45ರಿಂದ 50ರಷ್ಟು. ಕಾಂಗ್ರೆಸ್ಗೆ ಒಕ್ಕಲಿಗರ ಓಟ್ ಬಂದಿದ್ದು 30ರಿಂದ 35ರಷ್ಟು ಮಾತ್ರ. ಸನ್ಮಾನ್ಯ DK ಶಿವಕುಮಾರ್ ಅವರ ಹೋರಾಟ, ಮುಖ್ಯಮಂತ್ರಿ ಆಗ್ತಾರೆ, ನಾನೇ ಮುಖ್ಯಮಂತ್ರಿ ಅಂದ್ಕೊಂಡ್ರಲ್ಲ, ಆದರೂ ಕೂಡ ಅವರಿಗೆ ಬಂದಿದ್ದು ಪ್ರತಿಶತ 30ರಿಂದ 35. ಬಿಜೆಪಿಗೆ ಒಕ್ಕಲಿಗರ ಓಟೇ ಬಂದಿಲ್ಲ, ಬಂದಿದ್ದು ಪ್ರತಿಶತ 10ರಿಂದ 15ರಷ್ಟು. ಇನ್ನು ಸಿದ್ದರಾಮಯ್ಯನವರ ಕುರುಬ ಸಮಾಜದಿಂದ ಸೊ ಕಾಂಗ್ರೆಸ್ ಅತಿ ಹೆಚ್ಚಿನ ಮತವನ್ನ ಪಡೆದದ್ದು ಕುರುಬ ಸಮಾಜದಿಂದ, ಅನುಮಾನ ಇಲ್ಲ. ಪ್ರತಿಶತ 60ರಿಂದ 70ರಷ್ಟು ಮತಗಳು ಕುರುಬ ಸಮಾಜದಲ್ಲಿ ಬಂದಿತ್ತು. ಹಾಗೇನೆ ಸೊ ಕಾಂಗ್ರೆಸ್ಗೆ 60ರಿಂದ 70 ಬಂದ್ರೆ ಬಿಜೆಪಿ ಮತ್ತು JDSಗೆ ಕುರುಬರಿಂದ ಬಂದೇ ಇಲ್ಲ, ನಗಣ್ಯ ಅನ್ನುವಷ್ಟರ ಮಟ್ಟಿಗೆ ಅವರ ಪರ್ಫಾರ್ಮೆನ್ಸ್ ಇತ್ತು. ಇನ್ನು ಮುಂದಕ್ಕೆ ನೋಡೋಣ. ಸೊ ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಜನಜಾತಿಗಳದ್ದು ಹೇಗಿತ್ತು ಅನ್ನೋದನ್ನ ನಾವು ನೋಡಿದರೆ ಸೊ ಇದು ಬಹಳ ಕುತೂಹಲಕರವಾದ್ದು. ಇದೊಂದು ಹೇಳಿಲ್ಲ ನಿಮಗೆ, ಬಿಜೆಪಿ ಏನಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಮತವನ್ನು ಪಡೆದಿತ್ತು, ಪ್ರತಿಶತ 50ರಿಂದ 5ರಷ್ಟು. ಹಾಗೇನೆ ಬಿಜೆಪಿ ಪ್ರತಿಶತ 30ರಿಂದ 35ರಷ್ಟು ಮಾತ್ರ ಪಡೆದಿತ್ತು. ಕಾಂಗ್ರೆಸ್ಗೆ ಇಲ್ಲೂ ಕೂಡ ಸ್ಪಷ್ಟ ಮುನ್ನಡೆ ಇತ್ತು. ಇನ್ನು ಪರಿಶಿಷ್ಟ ವರ್ಗಕ್ಕೆ ತೆಗೆದುಕೊಂಡ್ರೆ STಯಲ್ಲಿ ಸೊ ಕಾಂಗ್ರೆಸ್ 45ರಿಂದ 50ರಷ್ಟು ತಗೊಂಡ್ರೆ ಬಿಜೆಪಿ 35ರಿಂದ 40ರಷ್ಟು ತಗೊಂಡಿತ್ತು. ಈಗ ಮೇನ್ ಇಶ್ಯೂ ಬರ್ತೀನಿ. ಇದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಕೈ ಹಿಡಿದಿದ್ದು ಅಹಿಂದ ಸಮಾಜ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು. ಸೊ ಆ ಕಾಂಬಿನೇಷನ್ನೇ ವರ್ಕ್ ಆದದ್ದು. ಈ ಮೂರು ಸಮುದಾಯಗಳೇನಿವೆ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಹಾಗೂ ದಲಿತರು, ಕಾಂಗ್ರೆಸ್ನ ಮೂರು ಕೈಗಳಾಗಿತ್ತು. ಇವರನ್ನ ವಿಧಾನಸೌಧದ ಮೆಟ್ಟಿಲ ಮೇಲೆ ಹತ್ತಿದ್ದು ಇದೇ ಮೂರು ಕೈಗಳು. ಈಗ ಒಂದು ಕೈಯನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಸೇರಿ ಆ ಒಂದು ಕೈ ಕಟ್ ಮಾಡಿದ್ದಾರೆ. ಅದು ಹೇಗೆ ಅಂತ ಹೇಳ್ತೀನಿ. ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ಗೆ ಬಂದಂತಹ ಮತ ಏನಿದೆ ಅದು ಪ್ರತಿಶತ 85ರಷ್ಟು, 80ರಿಂದ 85ರಷ್ಟು. ಕರ್ನಾಟಕದ ಇನ್ಯಾವ ಜನ ಸಮುದಾಯವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಪ್ರಮಾಣದಲ್ಲಿ ಬೆಂಬಲ ನೀಡಿಲ್ಲ. ಸಿದ್ದರಾಮಯ್ಯನವರ ಕುರುಬ ಜನಾಂಗ ಕೊಟ್ಟಿದ್ದೆ 75%. ಆದರೆ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದು ಪ್ರತಿಶತ 85ರಷ್ಟು. ಈ 85ರಷ್ಟು ಮತವನ್ನ ಬಂದು ಕೈಯಾರೆ ಹಾಕಿದರಲ್ಲ, ಆ ಕೈಯನ್ನ ನೀವೀಗ ಕಟ್ ಮಾಡಿದ್ದೀರಿ. ಇನ್ನು JDSಗೆ 10ರಿಂದ 12% ಅಷ್ಟು JDSಗೆ ಬಂದಿತ್ತು ಮುಸ್ಲಿಮರದು. ಅದಾದ್ಮೇಲೆ ಪರಿಸ್ಥಿತಿ ಬೇರೆ. ಬಿಜೆಪಿಗೆ ನಗಣ್ಯ, ಮುಸ್ಲಿಮರದ್ದು ಬಂದೇ ಇಲ್ಲ, 1-2% ಒಳಗಡೆ ಇರ್ಬೋದು. ಅಂದ್ರೆ ಈಗ ನಾನು ನಿಮಗೆ ಮೂಲ ಪ್ರಶ್ನೆಗೆ ಬರ್ತೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇರುವ ವ್ಯತ್ಯಾಸ ಇದೆಯಲ್ಲ, 6% ಅಂತರ ಮಾತ್ರ ವೋಟ್ನಲ್ಲಿ. ಮುಸ್ಲಿಮರು 85% ವೋಟ್ ಹಾಕಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಪ್ರತಿಶತ 14ರಷ್ಟು ಮುಸ್ಲಿಮರಿದ್ದಾರೆ. ಅದರಲ್ಲಿ ಈ 14ರಷ್ಟು ಮುಸ್ಲಿಮರಲ್ಲಿ 85% ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ ಅಂತಂದ್ರೆ ನಿಯರ್ಲಿ 12% ವೋಟ್. ಇವರು ಗೆದ್ದಿದ್ದು ಕೇವಲ 6% ಅಂತರದಲ್ಲಿ. ಮುಸ್ಲಿಮರಿಂದ ಕಾಂಗ್ರೆಸ್ಸಿಗೆ ಬಂದಿದ್ದು ಎಷ್ಟು ಹೇಳಿ? ಪ್ರತಿಶತ 12ರಷ್ಟು. ಈ 12ರಷ್ಟು ಮತ ಬಂದ ಸಮುದಾಯವನ್ನ ನೀವು ಬಿಜೆಪಿಯು ನಾಚಿಸುವ ಹಾಗೆ ಕ್ರಮ ಕೈಗೊಂಡಿದ್ದೀರಿ. ಈಗ ನೀನು ಉಳಿದ OBCಗೂ ಕೂಡ ಇದೆ. OBCಯಲ್ಲಿ ಮಿಶ್ರ ಬೆಂಬಲ ಬಂದಿತ್ತು. ಕಾಂಗ್ರೆಸ್ಸಿಗೆ OBCಯಲ್ಲೂ 45ರಿಂದ 50% ಬಂದಿತ್ತು. ಬಿಜೆಪಿಗೆ 35ರಿಂದ 40% ಮಾತ್ರ. ಇನ್ನು JDS ಅಂದ್ರೆ ಇತರ OBC ಏನಿದೆ, ಕುರುಬರ ಬಗ್ಗೆ ಹೇಳಿದ್ದೀನಿ, ಕುರುಬರು ಬಿಟ್ಟು ಉಳಿದವರದ್ದು JDSಗೆ 10ರಿಂದ 15% ಬಂದಿತ್ತು. ಸೊ ಕಾಂಗ್ರೆಸ್ ಗೆಲುವಿಗೆ ಮುಖ್ಯ ಕಾರಣಗಳು ಯಾವುದು ಅಂತ ಹೇಳ್ಬಿಟ್ಟು ಮತ್ತೆ ಈ ವಿಚಾರಕ್ಕೆ ಬರ್ತೀನಿ ನಾನು.
ಒಂದು SC ST OBC ಮತ್ತು ಮುಸ್ಲಿಂ ಮತಗಳೇನಿವೆ ಅಲ್ಲ, ಆ ಮುಸ್ಲಿಂ ಮತಗಳೇ ಕಾಂಗ್ರೆಸ್ಸಿಗೆ ಜಯವನ್ನ ತಂದು ಕೊಟ್ಟಿದ್ದು. ಈಗ 135 ಜನ ವಿಧಾನಸೌಧದಲ್ಲಿ ವೈಭವದಿಂದ ಓಡಾಡ್ತಾ, ಗೂಟದ ಕಾರನ್ನ ಹಿಡಿದುಕೊಂಡು ಓಡಾಡ್ತಾ, ವ್ಯವಹಾರ ಮಾಡ್ತಾ, ಪರ್ಸೆಂಟೇಜ್ ಮಾಡ್ತಾ, ಸುಖ ಲೋಲುಪತೆಯಲ್ಲಿ ಬದುಕೋದಕ್ಕೆ ಕಾರಣ ಆದದ್ದು. ಆದರೆ ಲಿಂಗಾಯತರ ಓಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಆದರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದರಲ್ಲಿ ಲಿಂಗಾಯತರ ಪಾತ್ರ ತುಂಬಾ ಕಡಿಮೆ ಇದೆ. ಈಗ ಆ ಲಿಂಗಾಯತ ಸಮುದಾಯದ ಶಾಮನೂರ ಕುಡಿಗೆ ಕೊಡುವುದಕ್ಕಾಗಿ ನೀವು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದೀರಿ? ಸೊ ಇದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ನಾನು ಇನ್ನೂ ಹೇಳ್ಬೋದು, ಇವತ್ತು ಹೇಳ್ತಾ ಹೋಗಲ್ಲ ನಾನು ಅದನ್ನ. ನೆಕ್ಸ್ಟ್ ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ. ಇದರ ಪರಿಣಾಮ ಕಾಂಗ್ರೆಸ್ ಮಾಡ್ತಾ ಇರುವಂತ ಈ ಘೋರ ದುರಂತದಿಂದಾಗಿ SDPI ಅಂತ ಸಂಘಟನೆಗಳು, OIC ಅವರ ಪಕ್ಷಗಳು ಪ್ರಬಲವಾಗ್ತವೆ. ಈ ಎರಡು ಪ್ರಬಲವಾದರೆ ಅದರ ದೊಡ್ಡ ಹೊಡೆತ ಬೀಳುವುದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಸು ಹೋಗಿ ಕಸದ ಬುಟ್ಟಿಗೆ ಬೀಳುತ್ತೆ. ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಆಕ್ರೋಶ ಅಲ್ಪಸಂಖ್ಯಾತ ಸಮುದಾಯದಲ್ಲಿದೆ. ಅದು ಸಹಜವಾದದ್ದು. ಪ್ರತಿಶತ 85ರಷ್ಟು ಮತ ಹಾಕಿದ ಒಂದು ಸಮುದಾಯ ನಮಗೆ ಒಂದು ದಾವಣಗೆರೆ ಸೆಕ್ಷನ್ದ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದ್ರೆ, ಕೆಲವರು ಬೇಸರದಿಂದ ಪ್ರಚಾರಕ್ಕೆ ಬರೆದಿದ್ರೆ, ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದನೂ ಹೊರಗಾಗ್ತಿದ್ದೀರಿ ಅಂದ್ರೆ ನಿಮಗೆ ಜಾತಿಯ ಸಮೀಕರಣಗಳು ಗೊತ್ತಿಲ್ಲ, ನಿಮಗೇನು ಗೊತ್ತಿಲ್ಲ. ಆ ಕಾರಣಕ್ಕೆ ನೀವು BJP ಹತ್ರ ಹೊಡೆಸ್ಕೊಂಡು ಮುಳುಗ್ತಾ ಇರೋದು ದೇಶಾದ್ಯಂತ. BJP ನಿಮ್ಮನ್ನ ಆಟ ಆಡಿಸ್ತಾ ಇರೋದು, ಅದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮನ್ನ ಯಾರು ನಂಬಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅವರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಮನಸ್ಥಿತಿ ಕೂಡ ನಿಮಗಿಲ್ಲ. ನೀವು ಕೂಡ ಮೇಲ್ಜಾತಿಗಳ ಹಿಡಿತದಲ್ಲಿದ್ದೀರಿ. ನಿಮಗೆ ಶಾಮನೂರು ಕುಟುಂಬದಂಥವ್ರು ಬೇಕು. ಯಾವುದೋ ಮೂಲೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇದು ನಮ್ಮ ಪಕ್ಷ ಅಂತ ಪ್ರೀತಿಯಿಂದ ಇದ್ದಿರಲ್ಲ ಅಲ್ಪಸಂಖ್ಯಾತವರು, ಅವ್ರ ಪ್ರೀತಿ ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲರ ಉತ್ತರದಾಯಿತ್ವ ಇದೆ. ಪಕ್ಷ ಏನಾದರೂ ಅನುಭವಿಸಿದರೆ ಅದರ ಜವಾಬ್ದಾರಿಯನ್ನ ಇವರೇ ವಹಿಸ್ಕೋಬೇಕು, ಅಂತ ಮೋರೆಯವರಲ್ಲ. ಸೊ ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ. ಸೊ ಇದು ಯಾಕೆಂದ್ರೆ ಇದನ್ನ ನಾನು ಹಿಸ್ಟಾರಿಕಲ್ ಬ್ಲಂಡರ್ ಅಂತ ಕರಿತೀನಿ. ಅಂದ್ರೆ ಹೆಚ್ಚು ಅಗ್ರೆಸಿವ್ ಆದ ಅಲ್ಪಸಂಖ್ಯಾತರ ಪಕ್ಷಗಳಿಗೆ ನೀವು ಪುಷ್ಟಿ ಕೊಡ್ತಾ ಇದ್ದೀರಿ. ಈ ಮೂಲಕ ಮೇನ್ ಸ್ಟ್ರೀಮ್ನಿಂದ ಅವರು ಹೊರಗಿಡುವ ಮೂಲಕ ಹೆಚ್ಚು ಅಗ್ರೆಸಿವ್ ಆದಂತಹ ಅಲ್ಪಸಂಖ್ಯಾತರ ಪಕ್ಷಗಳೇನಿವೆ ಅವು ಮುಂದಕ್ಕೆ ಬರ್ತವೆ. ಅದು ಒಳ್ಳೆಯದು ಹೌದು ಅಲ್ವೋ ಎಲ್ಲವನ್ನ ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬೆಂಬಲಿಸಿ. ಎಲ್ಲರೂ ನಮಸ್ಕಾರ.